ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ನನ್ನ ಗುರುವಾರದ ದಿನಚರಿಯನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಡ್ಯೂಟಿಯಿಂದ ಬಂದ ಮೇಲೆ ನನ್ನ ಈವ್ನಿಂಗ್ ರೂಟೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ 8:00ವರೆಗೆ ನನ್ನ ಶಾಪ್ ಅನ್ನ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ. 8:30ಯಿಂದ ನನ್ನ ರೂಟೀನ್ ಹೇಗಿರುತ್ತೆ ಅದನ್ನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ನಿಜಕ್ಕೂ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ನಿದ್ದೆ ಮಾಡುವಂತ ಟೈಮ್. ಕೆಲವರು ಕೇಳ್ತಾ ಇದ್ರಿ, ನಾವು ಡೇ ರೊಟೀನ್ ಆದ್ರೆ ಬೆಳಗ್ಗೆ ಬೇಗ ಎದ್ದೇಳ್ತೀವಿ. ಪೂಜೆ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ಬಿಡ್ತೀವಿ. ಆದ್ರೆ ಡ್ಯೂಟಿಯಿಂದ ಬಂದ ಮೇಲೆ ನಾವು ಹೇಗೆ ಮನೆ ಕೆಲಸ ಮಾಡ್ಕೊಳ್ಬೇಕು, ಮತ್ತೆ ಮಾರನೇ ದಿನಕ್ಕೂ ಕೂಡ ಹೇಗೆಲ್ಲ ತಯಾರಿ ಮಾಡ್ಕೋಬೇಕು. ಕೆಲವರು ಬೆಳಗ್ಗೆ ಸಂಜೆ ಎರಡೂ ಹೊತ್ತು ಮನೇಲಿ ದೇವ್ರ ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು ಅಂತಾರೆ. ಆದ್ರೆ ಡ್ಯೂಟಿಯಿಂದ ಬಂದ್ಮೇಲೆ ಇದನ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು? ಯಾಕಂದ್ರೆ ನಮ್ಗೆ ಅಲ್ಲೇ ಟಯರ್ಡ್ ಆಗಿರುತ್ತಲ್ವಾ? ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ? ಅದನ್ನ ಶೇರ್ ಮಾಡಿ ಅಂತ ಕೇಳಿದ್ರಿ. ಇವತ್ತು ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಜಕ್ಕೂ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ತುಂಬಾ ಜನರಿಗೆ ಯೂಸ್‌ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಟೈಮು ಮತ್ತೆ ಹಣ ಎರಡಕ್ಕೂ ಕೂಡ ಸಮಾನವಾದ ನಾವು ಬೆಲೆ ಕೊಡಬೇಕು. ಹಣ ಬೇಕಾದ್ರೂ ಕಳೆದೋದ್ರೆ ಸಂಪಾದನೆ ಮಾಡ್ಬೋದು. ಆದ್ರೆ ಟೈಮ್ ಮಾತ್ರ ಕಳೆದೋದ್ರೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಹಣಕ್ಕೂ ಮತ್ತೆ ಟೈಮ್‌ಗೂ ಸಮಾನವಾದ ಪ್ರಾಮುಖ್ಯತೆ ಕೊಡಬೇಕು. ಹಿಂದಿನ ದಿನ ದಾಸವಾಳ ಹೂಗಳನ್ನೆಲ್ಲ ನೀರ್ನಲ್ಲಿ ಹಾಕಿದ್ದೆ. ಅದೆಲ್ಲ ತುಂಬಾ ಚೆನ್ನಾಗಿ ಅರಳಿತ್ತು. ಮಾರನೇ ದಿನ ಬೆಳಗ್ಗೆ ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ. ಈಗ ಮನೇಲಿ ದೇವ್ರ ಪೂಜೆ ಆಗಿದೆ, ಟಿಫನ್ ಕೂಡ ಆಗಿದೆ. ಈಗ ದೋಸೆಗೆ ಅಕ್ಕಿನ ನೆನೆ ಹಾಕ್ಬೇಕು. ಹಬ್ಬದ ದಿನ ಕಳಸಕ್ಕೆಲ್ಲ ಅಕ್ಕಿಯನ್ನ ಹಾಕಿಟ್ಟಿದ್ವಲ್ಲ, ಅಂದ್ರೆ ಕಳಸದ ಕೆಳಗಡೆ ಅಕ್ಕಿ ಹಾಕಿಟ್ಟಿದ್ನಲ್ಲ, ಅದೆಲ್ಲ ಇತ್ತು. ಹಾಗಾಗಿ ಇವತ್ತು ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ಅದನ್ನೇ ದೋಸೆಗೆ ನೆನೆ ಹಾಕೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ರೇಷನ್ ಅಕ್ಕಿನೇ ದೋಸೆ ಇಡ್ಲಿಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಆದ್ರೆ ಈ ರೀತಿ ಕಳಸದ ಅಕ್ಕಿ ಕೂಡ ಇದೆಯಲ್ವಾ, ಹಾಗಾಗಿ ಇದನ್ನೇ ಹಾಕೋಣ ಅಂತ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. 2 ಗ್ಲಾಸ್ ಅಕ್ಕಿ ಆಯ್ತು. ಅದಕ್ಕೆ 1 ಗ್ಲಾಸ್ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ. ಇನ್ನು ರುಬ್ಬೋದು ಇನ್ನೊಂದು ಅರ್ಧ ಗಂಟೆ ಇದೆ ಅನ್ನುವಾಗ ಅವಲಕ್ಕಿನ ತೊಳೆದು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಇಡ್ತೀನಿ. ಇಡ್ಲಿಗೆ ನೆನೆ ಹಾಕ್ಬೇಕಾದ್ರೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ, ಮೆಂತ್ಯ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ನೆನೆ ಹಾಕೊಳ್ತೀನಿ. ದೋಸೆಗೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ನೆನೆಸ್ಬಿಡ್ತೀನಿ. ಈಗ ಇಲ್ಲಿ ಚೆನ್ನಾಗಿ 7-8 ಸಲ ತೊಳೆದು ನೆನೆಸಿ ಇಟ್ಟಿದ್ದೀನಿ. ಇನ್ನು ನೈಟು ನಾನು ಅಂಗಡಿಯಿಂದ ಬಂದ ಮೇಲೆ ಇದನ್ನ ರುಬ್ಬಿ ಇಟ್ಬಿಡ್ತೀನಿ. ಚಪಾತಿ ಹಿಟ್ಟನ್ನು ಕೂಡ ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಡ್ಯೂಟಿಗೆ ಹೊರಡುವಂತ ಟೈಮ್. ರಾತ್ರಿ 8:00ವರೆಗೆ ಬರ್ತೀನಿ. ಒಂದು 10 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಅಡುಗೆ ಮನೆಗೆ ಕಾಲಿಟ್ರೆ ಆಗ ಸುಸ್ತಾಯ್ತು ಅನ್ಸುತ್ತೆ. ಯಾಕೆಂದ್ರೆ ಬೆಳಗಿನಿಂದ ಕೆಲಸ ಮಾಡುವಾಗ ನಮ್ಗೆ ಏನೂ ಗೊತ್ತಾಗೋದಿಲ್ಲ. ಸಂಜೆ ಮನೆಗೆ ಬಂದು ಇರೋ ಬ್ಯಾಲೆನ್ಸ್ ಕೆಲಸ ಎಲ್ಲ ನೆನೆಸ್ಕೊಂಡಾಗ ಆವಾಗ ನಮಗೆ ಸುಸ್ತಾಗಿರೋದು, ಬೆಳಗ್ಗೆಯಿಂದ ಕೆಲಸ ಮಾಡಿ ಎಷ್ಟು ಟಯರ್ಡ್ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಏನು ಮಾಡೋದಕ್ಕಾಗಲ್ಲ. ಆ ಕೆಲಸ ಏನೇ ಇದ್ರೂ ನಾವೇ ಮಾಡಬೇಕು. ಹಾಗಾಗಿ ಮೊದಲು ಸಿಂಕಲ್ಲಿ ಪಾತ್ರೆ ನೋಡಿದೆ. ಆದ್ರೆ ಈಗ ಪಾತ್ರೆ ತೊಳಿತಾ ನಿಂತ್ಕೊಂಡ್ರೆ ಬೇರೆ ಕೆಲಸ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಫಸ್ಟು ಅಕ್ಕಿ ನೆನೆ ಹಾಕಿಟ್ಟಿದ್ದೆ ದೋಸೆಗೆ, ಅದನ್ನ ರುಬ್ಬಿ ಇಟ್ಬಿಡ್ತೀನಿ. ತುಂಬಾ ಜನ ಈ ರೀತಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟನ್ನೆಲ್ಲ ಹೆಚ್ಚಿಗೆನೇ ರುಬ್ಬಿಟ್ಕೊಂಡು ಫ್ರಿಡ್ಜ್‌ನಲ್ಲಿ ಇಟ್ಕೊಂಡು ಆಗಾಗ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ನಮ್ಮ ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಟಿರುವಂತ ಯಾವುದೇ ಐಟಮು ಕೂಡ ತಿನ್ನೋದಿಲ್ಲ. ಹಾಗಾಗಿ ತರಕಾರಿ, ಕಾಳುಗಳು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಟೊಮೊಟೊ ಈ ರೀತಿ ವಸ್ತುಗಳನ್ನ ಮಾತ್ರನೇ ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ. ಹಾಲು, ಮೊಸರು, ಬೆಣ್ಣೆ, ಹಾಲಿನ ಕೆನೆ ಇಂಥದ್ದನ್ನ ಮಾತ್ರ. ಇನ್ನು ಏನೇ ಅಡಿಗೆ ಪದಾರ್ಥ ಉಳಿದ್ರೂ ಕೂಡ ಅದನ್ನ ಫ್ರಿಡ್ಜ್‌ನಲ್ಲಿ ಇಟ್ಟು ಮತ್ತೆ ಮಾರನೆಗೆ ಬಿಸಿ ಮಾಡ್ಕೊಂಡು ತಿನ್ನೋದು ಆ ಪದ್ಧತಿ ಎಲ್ಲ ಇಲ್ಲವೇ ಇಲ್ಲ. ಆಗಾಗ ನಮಗೆ ಏನು ಬೇಕೋ ಅದನ್ನ ನಮಗೆಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜಾಸ್ತಿ ಮಾಡೋದು, ಫ್ರಿಡ್ಜಲ್ಲಿಡೋದು ಆ ರೀತಿ ಎಲ್ಲ ಮಾಡೋದಿಲ್ಲ. ಯಾಕಂದ್ರೆ ಯಾರು ಕೂಡ ಫ್ರಿಡ್ಜಲ್ಲಿ ಇಟ್ಟಿರೋದನ್ನ ಚಟ್ನಿ ಆಗ್ಲಿ, ಸಂಪಣಗಳಾಗ್ಲಿ ಏನನ್ನು ನಮ್ಮ ಮನೇಲಿ ಯೂಸ್ ಮಾಡೋದೇ ಇಲ್ಲ. ಈಗ ನಂದು ಅಕ್ಕಿ ಎಲ್ಲ ರುಬ್ಬಾಯ್ತು. ರುಬ್ಬಿ ಆದ್ಮೇಲೆ ಮಿಕ್ಸಿನೂ ಕೂಡ ಒರೆಸಿ ಮತ್ತೆ ಅಲ್ಲಿ ಸುತ್ತಮುತ್ತ ನೀರ್ ಚೆಲ್ಲಿರುತ್ತೆ, ಅಕ್ಕಿ ಬಿದ್ದಿರುತ್ತೆ, ಅದನ್ನು ಕೂಡ ಎಲ್ಲ ಒರೆಸಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕೆಲವ್ರಿಗೆ ಅಡಿಗೆ ಮನೆ ಕೆಲಸ ಕಂಪ್ಲೀಟ್ ಮುಗಿದ್ಮೇಲೆ ಒಟ್ಟಿಗೆ ಕೊನೆಯಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ. ಆದ್ರೆ ನಾನು ಆ ಕೆಲಸ ಮುಗ್ದಿದ ತಕ್ಷಣ ಅಲ್ಲಿ ಕ್ಲೀನ್ ಮಾಡಿ ಆಯಾ ವಸ್ತುಗಳನ್ನ ಅದರದರ ಜಾಗಕ್ಕೆ ಸೇರಿಸ್ಬಿಡ್ತೀನಿ. ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನಗೂ ಕೂಡ ಆಗೋದಿಲ್ಲ. ಈಗಿಲ್ಲಿ ಚಪಾತಿ ಹಿಟ್ಟು ನಾನು ಅಂಗಡಿಗೆ ಹೋಗೋದಕ್ಕಿಂತ ಮುಂಚೆ ಕಲಸಿಟ್ಟಿದ್ದೆ. ಚಪಾತಿ ಹಿಟ್ಟು ರೆಡಿ ಇದೆ. ಮತ್ತಿವತ್ತು ಒಂದು ಪೈನಾಪಲ್ ಇತ್ತು. ಹಬ್ಬಕ್ಕೆ ಪೂಜೆಗೆ ಇಟ್ಟಿದ್ನಲ್ಲ ಅದು. ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಪೈನಾಪಲ್ ಗೊಜ್ಜು ಮಾಡೋಣ ಅಂತ ಹೇಳಿ ಯೂಟ್ಯೂಬ್‌ನಲ್ಲೇ ಒಂದು ರೆಸಿಪಿ ವಿಡಿಯೋನ ನೋಡ್ದೆ. ತುಂಬಾ ಈಸಿ ಅನ್ನಿಸ್ತು. ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್‌ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಎಲ್ಲ ಐಟಮ್ ಕೂಡ ಮನೇಲೇ ಇತ್ತು. ಹಾಗಾಗಿ ಇದನ್ನ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಟಿದ್ದೀನಿ. ಈಗ ಪಾತ್ರೆನ ತೊಳೆದಿಟ್ಬಿಡ್ತೀನಿ. ಪಾತ್ರೆ ತೊಳೆದಿಟ್ಬಿಟ್ರೆ ಇನ್ನ ಚಪಾತಿ ಮತ್ತೆ ಪೈನಾಪಲ್ ಗೊಜ್ಜು ಇದೆರಡು ಮಾಡೋ ಕೆಲಸ ಇರುತ್ತೆ. ಅರ್ಧ ಗಂಟೆಲಿ ಅದು ಕೂಡ ಆಗ್ಬಿಡತ್ತೆ. ಈಗ ಪಾತ್ರೆ ಎಲ್ಲಾನು ಕೂಡ ತೊಳೆದಾಯ್ತು. ಪೈನಾಪಲ್ ಗೊಜ್ಜಿಗೆ ಕೊಬ್ಬರಿನ ತುರಿತಾ ಇದ್ದೀನಿ.
ಒಂದು ಅರ್ಧ ಹೋಳಿಗಿಂತನೂ ಕಡಿಮೆನೇ ತಗೊಂಡಿದ್ದೀನಿ. 3 ಜನಕ್ಕೆ ಒಂದು ಟೈಮ್‌ಗೆ ಆಗೋವಷ್ಟು ಮಾತ್ರ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕೊಬ್ಬರಿನ ತುರಿದಿಟ್ಕೋತಾ ಇದ್ದೀನಿ. ಕೊಬ್ಬರಿನ ಕಟ್ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು. ಆದ್ರೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ತುರಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು. ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗೆ ಮೆಣಸಿನಕಾಯಿ, ಕೊಬ್ಬರಿ ತುರಿ ಇಷ್ಟಿದ್ರೆ ಪೈನಾಪಲ್ ಗೊಜ್ಜು ರೆಡಿ ಆಗ್ಬಿಡುತ್ತೆ. ಈಗ ಕೊಬ್ಬರಿ ಎಲ್ಲ ತುರಿದಿದ್ದಾಯ್ತು. ನಾನೀಗ ಪೈನಾಪಲ್‌ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಪೂರ್ತಿನೂ ಹಾಕೋದಿಲ್ಲ. ಇದರಲ್ಲಿ ಅರ್ಧ ಹಾಕಿದ್ರೆ ಸಾಕಾಗತ್ತೆ. ಇದರಲ್ಲೂ ಕೂಡ ನಾನೊಂದು ಎಡವಟ್ಟು ಮಾಡಿದ್ದೀನಿ. ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ. ಅದನ್ನು ಕೂಡ ಹೇಳ್ತೀನಿ. ಯಾವುದೇ ಕೆಲಸ ಆದ್ರೂ ಅಷ್ಟೇ, ಅಡುಗೆ ಆದ್ರೂ ಅಷ್ಟೇ, ಫಸ್ಟ್ ಟೈಮ್ ಮಾಡುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಅದು ನಮಗೆ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಒಂದು ಪಾಠ ಆಗತ್ತೆ ಅಲ್ವಾ? ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಬಾರ್ದು ಅಂತ. ಅದೇ ರೀತಿ ಮನೆ ಕೆಲಸ ಆದ್ರೂ ಅಷ್ಟೇ, ನಮ್ಮ ಹೊರಗಡೆ ಯಾವುದೇ ಕೆಲಸ ಆದ್ರೂ ಆಗಿರ್ಲಿ, ಪ್ರತಿಯೊಂದರಲ್ಲೂ ಅಷ್ಟೇನೆ ಫಸ್ಟ್ ಟೈಮ್‌ಗೆನೆ ಸರಿ ಹೋಗ್ಲಿಲ್ಲ, ಇದು ಸೆಟ್ ಆಗಲ್ಲ ಅಂತ ಬಿಟ್ಬಿಡಬಾರ್ದು. ಅದನ್ನೇ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಅದನ್ನ ತಿಳ್ಕೊಂಡು ಮತ್ತೆ ಮತ್ತೆ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಆ ಕೆಲಸ ಸಕ್ಸಸ್ ಆಗೇ ಆಗತ್ತೆ. ಇದು ನಾನ್ ತಿಳ್ಕೊಂಡಿರುವಂತದ್ದು. ಮಧ್ಯಾಹ್ನ ಮಾಡಿರೋ ಒಂದ್ ಸ್ವಲ್ಪ ಟೊಮೆಟೊ ಗೊಜ್ಜು ಕೂಡ ಹಾಗೆ ಇಟ್ಟಿದ್ದೀನಿ. ಯಾಕೆಂದ್ರೆ ನನ್ ಮಗನಿಗೆ ಪೈನಾಪಲ್ ಫ್ಲೇವರ್ ಇಷ್ಟನೇ ಆಗೋದಿಲ್ಲ. ಏನೋ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಅಂತ ಸ್ವಲ್ಪ ತಿಂತಾನೆ. ಅಕಸ್ಮಾತ್ ಅವನಿಗಿಷ್ಟ ಆಗ್ಲಿಲ್ಲ ಅಂದ್ರೆ ಆ ಟೊಮೆಟೊ ಗೊಜ್ಜಲ್ಲಾದ್ರೂ ಒಂದ್ ಚಪಾತಿ ತಿನ್ಕೊಳ್ತಾನೆ. ಹಾಗಾಗಿ ಅದನ್ನ ಹಾಗೆ ಇಟ್ಟಿದ್ದೀನಿ. ಇಲ್ಲಿ ಪೈನಾಪಲ್ ಕಟ್ ಮಾಡಿದ ನಂತರ ತಕ್ಷಣನೇ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ನಾನು ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ. ಸಡನ್ ಆಗಿ ಯಾರಾದ್ರೂ ಬಂದ್ರು ಕೂಡ ಏನ್ ಅಡಿಗೆ ಮನೆ ಹೀಗಿದೆ ಅಂತ ಅನ್ಕೋಬಾರ್ದು. ಅಡ್ಗೆ ಮಾಡ್ತೀರಾ ಇಲ್ವಾ? ಯಾವಾಗ್ಲೂ ಕ್ಲೀನಾಗೇ ಇರುತ್ತಲ್ಲ. ಈರುಳ್ಳಿ ಕಟ್ ಮಾಡಿದ್ರು ಕೂಡ ಒಂದ್ ಸಿಪ್ಪೆನೂ ಕಾಣಿಸ್ಬಾರ್ದು. ತರಕಾರಿ ಹೆಚ್ಚಿದ್ರು ಕೂಡ ಅದ್ರ ಒಂದು ಕಸ ಕೂಡ ಕಾಣಿಸ್ಬಾರ್ದು. ಅಲ್ಲಿ ಕೆಲ್ಸ ಅಲ್ಲೇನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಒಂದು ಬಾಂಡ್ಲಿನಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನ್‌ಗಿಂತ ಕಡಿಮೆ ಸಾಸಿವೆ, 1/4 ಸ್ಪೂನ್‌ಗಿಂತ ಕಡಿಮೆ ಮೆಂತ್ಯ, 2 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಕೊಬ್ಬರಿ ತುರಿ, ಒಂದು 4, 5 ಒಣಮೆಣಸಿನಕಾಯಿ. ಇದು ಬ್ಯಾಡಗೆ ಮೆಣಸಿನಕಾಯಿ ಹಾಕೊಂಡ್ರೆ ತುಂಬಾ ಒಳ್ಳೇದು. ಕಲರ್ ಚೆನ್ನಾಗಿ ಬರುತ್ತೆ. ಇವತ್ತು ನನಗೆ ಬ್ಯಾಡಗೆ ಮೆಣಸಿನಕಾಯಿ ಇರಲಿಲ್ಲ. ಅದಕ್ಕೆ ಮಾಮೂಲಿ ಮೆಣಸಿನಕಾಯಿನೇ, ಕೆಂಪು ಮೆಣಸಿನಕಾಯಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು. ಮತ್ತಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ನಲ್ಲ, ಅದನ್ನು ಕೂಡ ಕಿವುಚ್ಕೊಂಡು ಅದೇ ಬಾಣಲಿನಲ್ಲೇನೆ ಹಾಕಿ ಕುದಿಸ್ಕೊಳ್ಳೋಕ್ಕೆ ಇಡ್ತೀನಿ. ಇದು ಕುದಿಯೋ ಅಷ್ಟೊತ್ತಿಗೆ ಹುರಿದಿರುವಂಥ ಮಸಾಲೆನ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು. ನೀವು ಬೆಲ್ಲದ ದೀಪ ಹಚ್ಚಿರ್ತೀರ ಮನೇಲಿ, ಅದನ್ನೆಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರ ಅಲ್ವಾ? ಈ ರೀತಿ ನಾವು ವೆಜ್ ಅಡುಗೆಗಳಿಗೆ ಆ ಬೆಲ್ಲನ ಯೂಸ್ ಮಾಡ್ಕೋಬಹುದು. ನಾನು ಚಿಕ್ಕ ಚಿಕ್ಕ ಬೆಲ್ಲನ ಯೂಸ್ ಮಾಡ್ತಾ ಇರ್ತೀನಿ. ಆ ಬೆಲ್ಲನ ಈ ರೀತಿ ಪುಳಿಯೋಗರೆ ಗೊಜ್ಜಾಗಿರ್ಲಿ, ಈ ರೀತಿ ಏನಾದರೂ ಗ್ರೇವಿಗಳಾಗಿರ್ಲಿ, ಈ ಥರದ್ದೆಲ್ಲ ಮಾಡುವಾಗ ಆ ಬೆಲ್ಲದ ಹಚ್ಚನ್ನ ಯೂಸ್ ಮಾಡ್ಕೊಳ್ತೀನಿ. ಈಗ ಕುದೀತಾ ಇತ್ತು, ಹುಣಸೆ ಹುಳಿ ಚೆನ್ನಾಗಿ ಕುದೀತಾ ಇತ್ತು. ಈಗ ಇದಕ್ಕೆ ಕಟ್ ಮಾಡಿರೋಂಥ ಪೈನಾಪಲ್ ಅನ್ನ ಹಾಕೋಬೇಕು. ಇದರಲ್ಲಿ ನಾನು ಮಾಡಿರೋ ಒಂದು ಮಿಸ್ಟೇಕ್ ಏನು ಅಂದ್ರೆ, ಇಷ್ಟು ಪೈನಾಪಲ್ ಅವಶ್ಯಕತೆ ಇರಲಿಲ್ಲ. ಅರ್ಧದಲ್ಲಿ ಇನ್ನೂ ಅರ್ಧ ಹಾಕೊಂಡಿದ್ರು ಕೂಡ ಸಾಕಾಗ್ತಾ ಇತ್ತು. ನನಗೆ ಗೊತ್ತಾಗ್ಲಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದಲ್ವಾ, ಇಷ್ಟು ಬೇಕಾಗ್ಬೋದು ಅಂತ ಹೇಳಿ ಅರ್ಧದಷ್ಟು ಪೈನಾಪಲ್ ಅನ್ನ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು. ಅದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹುಣಸೆ ಹುಳಿನಲ್ಲೇನೆ ಪೈನಾಪಲ್ ಕೂಡ ಬೇಯಬೇಕು ಚೆನ್ನಾಗಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು, ಹುಳಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂತ ಅನ್ನಿಸ್ದಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ, ಸ್ವಲ್ಪ ನೀರನ್ನು ಕೂಡ ಹಾಕಿ, ನಮಗೆ ಗೊಜ್ಜು ಎಷ್ಟು ಗಟ್ಟಿ ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಹಾಕೋಬೋದು. ಆಮೇಲೆ ಒಗ್ಗರಣೆ ಹಾಕೋಬೇಕು. ಸಾಸಿವೆ, ಕರಿಬೇವು, ಸ್ವಲ್ಪ ಜೀರಿಗೆ, ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಪೈನಾಪಲ್ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬ್ಯಾಡಗೆ ಮೆಣಸಿನಕಾಯಿ ಹಾಕಿದ್ರೆ ಗೊಜ್ಜು ಕೆಂಪಗಿರ್ತಾ ಇತ್ತು. ನಾನಿಲ್ಲಿ ಮಾಮೂಲಿ ಮೆಣಸಿನಕಾಯಿ ಹಾಕಿರೋದ್ರಿಂದ ನಾರ್ಮಲ್ ಆಗಿ ಈ ಕಲರ್ ಬಂದಿದೆ. ಈಗ ಚಪಾತಿ ಕೂಡ ಒಂದ್ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಒಂದು 7ರಿಂದ 8 ಚಪಾತಿ ನೈಟ್ ಊಟಕ್ಕೆ ಸಾಕಾಗತ್ತೆ ನಮ್ಗೆ. ಯಾಕಂದ್ರೆ ನಮ್ಮನೆಯವರಾದ್ರೆ ಎಷ್ಟು ತಿಂತಾರೆ ಅನ್ನೋದು ನಮಗ್ ಗೊತ್ತಿರುತ್ತೆ. ಹೊರಗಿಂದ ಯಾರಾದ್ರೂ ಬಂದಾಗ ಒಂದೆರಡು ಎಕ್ಸ್ಟ್ರಾನೇ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಅಳತೆಯಾಗಿ ಮಾಡೋದಿಕ್ಕಾಗಲ್ಲ. ತಿನ್ನಿ ಅಂತ ಬಲವಂತ ಮಾಡಿ ಬಡಿಸಬಹುದು. ಆದ್ರೆ ಮನೆಯವರು ಪ್ರತಿದಿನ ಎಷ್ಟು ಊಟ ಮಾಡ್ತಾರೆ ಅನ್ನೋದು ನಮಗ್ ಗೊತ್ತಿರುತ್ತಲ್ಲ. ಹಾಗಾಗಿ ಮಧ್ಯಾಹ್ನ ಅಡ್ಗೆ ಮಾಡಿ ಇಟ್ಟು ಹೋಗಿರ್ತೀನಿ. ರೈಸ್ ಏನಾದ್ರೂ ಉಳಿದಿದ್ರೆ ಅದನ್ನ ನೋಡ್ಕೊಂಡು ಚಪಾತಿ ಮಾಡ್ಕೊಳ್ತೀನಿ. ಕೆಲವೊಂದ್ ಸಲ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ. ಆಗ ಅವ್ರಿಗೆ ಅಂತ ಮಾಡಿರೋ ರೈಸ್ ಉಳಿದ್ಬಿಟ್ಟಿರುತ್ತೆ. ಅದನ್ನ ನೋಡ್ಕೊಂಡು ನೈಟಲ್ಲಿ ಚಪಾತಿ ಮಾಡ್ಕೊಳ್ತೀನಿ. ಅಕಸ್ಮಾತ್ ರೈಸ್ ಖಾಲಿ ಆಗಿದ್ರೆ 3 ಜನಕ್ಕೂ ಸೇರಿಸಿ ಚಪಾತಿ ಮಾಡ್ತೀನಿ. ಇಲ್ದಿದ್ರೆ ಅವರಿಬ್ಬರಿಗೆ ಮಾತ್ರ 7ರಿಂದ 8 ಚಪಾತಿ ಮಾಡ್ಕೊಳ್ತೀನಿ. ನನಗೆ ಮಧ್ಯಾಹ್ನ ರೈಸ್ ಏನಾದರೂ ಉಳಿದಿದ್ರೆ ಅದ್ರ ಜೊತೆಗೆ 1 ಅಥವಾ 2 ಚಪಾತಿ ತಿಂದ್ರೆ ಸಾಕಾಗತ್ತೆ. ಈಗಿಲ್ಲಿ ಚಪಾತಿ ಕೂಡ ಆಯ್ತು.
ಒಬ್ರು 3 ಚಪಾತಿ ತಿಂತಾರೆ, ಒಬ್ರು 4 ಚಪಾತಿ ತಿಂತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಒಂದ್ಸಲ ಒತ್ತಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಅದನ್ನ ಒಟ್ಟಿಗೆ ಬೇಯಿಸಿ ಒಬ್ಬೊಬ್ರಿಗೇನೆ ಹಾಕಿ ಕೊಟ್ಬಿಡ್ತೀನಿ. ಕೆಲವ್ರ್ ಮನೆಗಳಲ್ಲಿ ಒಬ್ರು ಚಪಾತಿ ಒತ್ತಿದ್ರೆ ಇನ್ನೊಬ್ರು ನಿಂತ್ಕೊಂಡು ಬೇಯಿಸ್ಕೊಡ್ತಾರೆ. ಆದ್ರೆ ನಮ್ಮನೇಲಿ ಆ ಥರ ಹೆಲ್ಪ್‌ಗೆಲ್ಲ ನಾನೇನ್ ಕರಿಯೋದಕ್ ಹೋಗಲ್ಲ. ಯಾಕೆ ಅಂದ್ರೆ ಕೆಲವು ಸಲ ನಮ್ಗೆ ಮನೆ ಕೆಲ್ಸ ಮಾಡ್ಕೊಂಡು ಅಥವಾ ನಾವು ಏನಾದ್ರೂ ಒಂದ್ ಕೆಲ್ಸ ಮಾಡ್ತೀವಿ ಅಂದ್ರೆ ನಮ್ಗೆಷ್ಟು ಟಯರ್ಡ್ ಆಗಿದೆ, ನಮ್ಗೆ ಯಾರು ಹೆಲ್ಪ್ ಮಾಡಲ್ಲ, ನಮ್ ಕೆಲ್ಸ ನಮ್ಗೆ ದೊಡ್ಡದು ಅಂತ ನಾವ್ ಅನ್ಕೋತೀವಿ. ಆದ್ರೆ ಪಾಪ ಗಂಡಸ್ರಿಗೂ ಹಾಗೆ ಅಲ್ವಾ? ನಾವು 4 ಗೋಡೆ ಮಧ್ಯೆ ಕೆಲಸ ಮಾಡೋದಕ್ಕೆ ಹೀಗಂತೀವಿ. ಅವರು ಬಿಸಿಲು, ಮಳೆನಲ್ಲಿ ಹೊರಗಡೆ ಸುತ್ತಾಡ್ತಾ ಇರ್ತಾರೆ. ಎಷ್ಟು ದೂರ ದೂರ ಎಲ್ಲ ಗಾಡಿ ಓಡಿಸ್ಕೊಂಡೆಲ್ಲ ಹೋಗಿರ್ತಾರೆ. ಅವ್ರಿಗಿನ್ನೆಷ್ಟು ಟಯರ್ಡ್ ಆಗಿರುತ್ತೆ. ಮನೆಗ್ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಬರ್ತಾ ಇರ್ತಾರೆ. ಆ ರೀತಿ ಬಂದ ತಕ್ಷಣ ನನಗಿದು ಹೆಲ್ಪ್ ಮಾಡಿ, ನನಗಿದು ಹೆಚ್ಚಿಕೊಡಿ, ನನಗಿದು ತಂದು ಕೊಡಿ. ಆ ರೀತಿ ಎಲ್ಲ ನನಗೆ ಕೇಳೋದಿಕ್ಕೆ ಇಷ್ಟನೇ ಆಗೋದಿಲ್ಲ. ಯಾಕೆಂದ್ರೆ ಎಷ್ಟು ಬೇಗ ಮನೆಗ್ ಹೋಗ್ತೀವೋ ಅಂತ ಅನ್ನಿಸ್ಬೇಕು ಅವ್ರಿಗೆ. ಯಾಕಾದ್ರೂ ಮನೆಗ್ ಹೋಗ್ತೀವೋ ಅಂತ ಅನ್ನಿಸ್ಬಾರ್ದು. ಅವ್ರಾಗೆ ಇಷ್ಟಪಟ್ಟು ಏನಾದ್ರೂ ಮಾಡ್ಕೊಡ್ಲಾ ಅಂತ ಕೇಳಿದ್ರೆ ಹೆಲ್ಪ್ ತಗೋತೀನಿ. ಇಲ್ದಿದ್ರೆ ನನ್ ಕೆಲ್ಸ ನಾನೇ ಮಾಡ್ಕೊಳ್ತೀನಿ. ಎಷ್ಟೆಲ್ಲ ಕೆಲ್ಸ ಮಾಡ್ತೀವಿ. 4 ಚಪಾತಿ ಬೇಯಿಸೋದು ದೊಡ್ಡ ಕೆಲ್ಸನಾ? ಅಲ್ವಾ? ನಿಮಗೇನನ್ಸುತ್ತೆ? ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈಗ ಹಸ್ಬೆಂಡ್‌ಗೆ ಮತ್ತೆ ಮಗನಿಗೆ ನಾನು ಊಟನ ಹಾಕ್ಕೊಡ್ತಾ ಇದ್ದೀನಿ. ಅವ್ರು ತಿಂದ್ಬಿಟ್ಟು ಏನ್ ಹೇಳ್ತಾರೋ ನೋಡ್ಬೇಕು. ಯಾರಿಗಿಷ್ಟ ಆಗುತ್ತೋ, ಯಾರಿಗಿಷ್ಟ ಆಗೋದಿಲ್ವೋ. ಹಸ್ಬೆಂಡ್ ಏನೋ ತಿಂದ್ಬಿಟ್ಟು ಹೇಳಿದ್ರು, "ಸ್ವಲ್ಪ ಹುಳಿ ಜಾಸ್ತಿ ಆಯ್ತು. ಆದ್ರೆ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಹುಳಿ ಕಡಿಮೆ ಹಾಕು" ಅಂತ ಹೇಳಿದ್ರು. ಯಾಕೆಂದ್ರೆ ಪೈನಾಪಲ್ಲಲ್ಲೂ ಕೂಡ ಹುಳಿ ಅಂಶ ಇರುತ್ತೆ. ನಾವು ಹುಣಸೆ ಹಣ್ಣು ಬೇರೆ ಹಾಕಿರ್ತೀವಿ. ಹಾಗಾಗಿ ಪೈನಾಪಲ್‌ನ ಕಡಿಮೆ ತಗೋಬೇಕು. ಅರ್ಧದಲ್ಲಿ ಅರ್ಧ ತಗೊಂಡ್ರೆ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿಗಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಥರನೇ ಇತ್ತು. ಈಗ ಹಸ್ಬೆಂಡ್ ಊಟ ಮಾಡಿದ್ರು. ಅದೇ ತಟ್ಟೆಗೆ ಮತ್ತೆ ನಾನು ಕೂಡ ಹಾಕೊಂಡು ತಿಂತಾ ಇದ್ದೀನಿ. ಕೆಲವೊಂದ್ ಸಲ ಇಬ್ರು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ರೆ ಬೇರೆ ಬೇರೆ ತಟ್ಟೆಲಿ ತಿಂದಿರ್ತೀವಿ. ಕೆಲವೊಂದ್ ಸಲ ಅವರು ಫಸ್ಟ್ ಏನಾದ್ರು ಊಟಕ್ಕೆ ಕೂತ್ಕೊಂಡ್ರೆ, ಅವ್ರು ತಿಂದಾದ್ಮೇಲೆ ಆ ತಟ್ಟೆ ಹಾಗೆ ಇಟ್ಟಿರ್ತಾರೆ. ಅದ್ರಲ್ಲಿ ನಾನು ಹಾಕೊಂಡು ತಿಂತೀನಿ. ಈಗ ನಮ್ದು ಎಲ್ರದ್ದು ಕೂಡ ಊಟನೂ ಆಯ್ತು. ಅಡ್ಗೆ ಮನೆ ಕೂಡ ನೋಡಿ ಈ ರೀತಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮಾರನೇ ದಿನ ಶುಕ್ರವಾರ ಇದೆ. ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ಬೇಕು. ಶುಕ್ರವಾರ ದಿನ ಬೇಗ ಪೂಜೆ ಕೂಡ ಮಾಡ್ಬೇಕು. ಶ್ರಾವಣ ಶುಕ್ರವಾರ ಬೇರೆ. ಹಾಗಾಗಿ ಹಿಂದಿನ ದಿನ ರಾತ್ರಿ ಆಲ್ಮೋಸ್ಟ್ ಪ್ರತಿದಿನ ಹೀಗೆ ಮಾಡಿಟ್ಟಿರ್ತೀನಿ. ಕ್ಲೀನ್ ಎಲ್ಲ ಆಗಿದೆ. ಬೇಗನೆ ಊಟ ಆದ್ರು, ಬೇಗನೆ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ರು ಕೂಡ ಈ ಟೈಮ್ ಆದ್ಮೇಲೆನೆ ನಾನ್ ಮಲಗೋದು. ಯಾಕೆ ಅಂದ್ರೆ ಈ ಒಂದು ಟೈಮ್ ತುಂಬಾನೇ ಮುಖ್ಯ. ಪ್ರತಿದಿನ ನೀವು ಕೂಡ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸರಿಯಾಗಿ 11 ಗಂಟೆ 11 ನಿಮಿಷಕ್ಕೆ ನಿಮ್ಮ ಬೇಡಿಕೆ ಏನೇ ಇದ್ರೂ ಕೂಡ ನೀವ್ ಎಲ್ಲಿ ಕೂತಿರ್ತೀರೋ, ಎಲ್ಲಿ ನಿಂತಿರ್ತೀರೋ ಅಥವಾ ನೀವು ಮನೆ ಹೊರಗಡೆ ಆದ್ರೂ ಸರಿ, ಮನೆ ಒಳಗಡೆ ಆದ್ರೂ ಸರಿ, ದೇವ್ರ ಮನೆ ಹತ್ರ ಆದ್ರೂ ಸರಿ, ಅಡಿಗೆ ಮನೆ ಹತ್ರ ಆದ್ರೂ ಸರಿ, ನೀವು ಮನಸ್ಸಿನಲ್ಲಿರೋದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಟೈಮಲ್ಲಿ ಪ್ರಾರ್ಥನೆ ಏನೇ ಮಾಡ್ಕೊಂಡ್ರು ಕೂಡ ತುಂಬ ಬೇಗ ಈಡೇರುತ್ತೆ ಅನ್ನೋ ನಂಬಿಕೆ. ಅದ್ರಲ್ಲೂ ಸೋಮವಾರದ ದಿನ ತಪ್ಪದೆ ಈ ಸಮಯದಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡ್ಕೊಂಡು ಏನೇ ಕೋರಿಕೆ ಇದ್ರೂ ಬೇಡ್ಕೊಂಡ್ರುನು ಅದಾದಷ್ಟು ಬೇಗ ಈಡೇರುತ್ತೆ. 1111 ಈ 4 1 ಅನ್ನೋ ಸಂಖ್ಯೆ ಏಂಜೆಲ್ ನಂಬರ್. ಇದು ಯಶಸ್ಸು ಮತ್ತೆ ಸಮೃದ್ಧಿಯನ್ನ ಸೂಚಿಸುತ್ತೆ. ಹಾಗಾಗಿ ಈ ಸಮಯದಲ್ಲೇನೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಅದು ತುಂಬ ಬೇಗ ಈಡೇರುತ್ತೆ. ಕೆಲವೊಂದು ನಾನು ಟ್ರೈ ಮಾಡಿದ್ದೀನಿ. ನನಗೆ ಸಕ್ಸಸ್ ಆಗಿದೆ. ಆ ಕಾರಣದಿಂದ ಆ ಒಂದು ನಂಬಿಕೆಯಿಂದ ನಾನು ಪ್ರತಿದಿನ ಅಷ್ಟೇನೆ ಬೇಗ ನಂದು ಮನೆ ಕೆಲಸ ಎಲ್ಲ ಮುಗ್ದಿದ್ರು ಕೂಡ ಈ ಟೈಮ್‌ವರೆಗೂ ಕೂತ್ಕೊಂಡು ಬೇರೆ ಏನಾದ್ರೂ ಕೆಲಸ ಮಾಡ್ಕೋತಾ ಇರ್ತೀನಿ. ನಂದು ಯೂಟ್ಯೂಬ್ ಎಡಿಟಿಂಗು ಅದು ಇದು ಅಂತ ಕೆಲ್ಸಗಳಿದ್ದೇ ಇರುತ್ತಲ್ವಾ? ಅದನ್ನೇನಾದ್ರೂ ಮಾಡ್ತಾ ಇರ್ತೀನಿ. ಕರೆಕ್ಟಾಗಿ 11 ಗಂಟೆ 11 ನಿಮಿಷಕ್ಕೆ ಒಂದು ಅಫರ್ಮೇಷನ್ ಅನ್ನ ಮಾಡಿ ಆಮೇಲೆ ಹೋಗಿ ಮಲ್ಕೋತೀನಿ. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ನಾವು ಏನೇ ಕೋರಿಕೆ ಇದ್ರೂ ಮನಸ್ಸಿನಲ್ಲಿ ಬೇಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಮಲ್ಕೋಬೇಕು. 1 ತಿಂಗಳು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇನ್ನು ಮಾರನೇ ದಿನ ಶುಕ್ರವಾರ ಇದೆ. ಶುಕ್ರವಾರದ ರೊಟೀನ್ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?